ಕಮರ್ಷಿಯಲ್ ಟ್ಯಾಕ್ಸ್ ಡಿಸಿ ಲೋಕಾಬಲೆಗೆ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಸರಿ ಇದ್ರೂ ಕೂಡ ಲಂಚಕ್ಕೆ ಬೇಡಿಕೆ ಇಟ್ರ ಡಿಸಿ ಭರತ್ ಅನ್ನುವಂಥ ಪ್ರಶ್ನೆ. ಕಮರ್ಷಿಯಲ್ ಟ್ಯಾಕ್ಸ್ ಡಿಸಿ ಭರತ್ ಹೆಗಡೆ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಪೆಟ್ರೋಲ್ ಬಂಕ್ ಟ್ರಾನ್ಸ್ಪೋರ್ಟ್ ನಡೆಸ್ತಾ ಇದ್ದಂತಹ ವಿಶ್ವಜಿತ್ ನಾಯಕ್ ಪೆಟ್ರೋಲ್ ಬಂಕ್ಗೆ ಆಗಾಗ ಅಧಿಕಾರಿಗಳು ಭೇಟಿ ಕೊಡ್ತಾ ಇದ್ರು. ಭೇಟಿ ನೀಡಿದಾಗಲೆಲ್ಲ ಅಧಿಕಾರಿಗಳು ಲಂಚ ಪಡಿತಾ ಇದ್ರು ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಕಳೆದ ಬಾರಿ ತೆರಳಿದಾಗ ಅಧಿಕಾರಿಗಳಿಗೆ ಹಣವನ್ನ ಸಿಬ್ಬಂದಿ ನೀಡಿರಲಿಲ್ಲ. ಹಣ ನೀಡದಕ್ಕೆ ವಿಶ್ವಜಿತ್ ನಾಯಕ್ಗೆ ನೋಟಿಸ್ ಅನ್ನ ನೀಡಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಿದೆ. ವಿಚಾರಣೆಯ ಸಂದರ್ಭದಲ್ಲಿ ಟಿಪ್ಪರ್ ಖರೀದಿಯಲ್ಲಿ ತೆರಿಗೆ ಅಕ್ರಮ ಆಗಿದೆ ಅಂತ ಹೇಳಿ ಕಿರುಕುಳವನ್ನ ಕೊಡಲಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. 2019ರಲ್ಲಿ 8 ಟಿಪ್ಪರ್ ಖರೀದಿಸಿದಂಥ ಉದ್ಯಮಿ ವಿಶ್ವಜಿತ್ ನಾಯ್ಕ್ ಲೋನ್ ಮಾಡಿ 8 ಟಿಪ್ಪರ್ ಅನ್ನ ಖರೀದಿಸಿದ್ರು. ವಿಶ್ವಜಿತ್ ನಾಯ್ಕ್ ಅವರು ಭಾರತ್ ಪೆಟ್ರೋಲಿಯಂನಿಂದ ಗಿಫ್ಟ್ ಪಡೆದಿದ್ದಾಗಿ ಆರೋಪಿಸಿ ಕಿರುಕುಳವನ್ನು ನೀಡಲಾಗಿದೆ. ಟಿಪ್ಪರ್ ಖರೀದಿಯ 60 ಲಕ್ಷ ರೂಪಾಯಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಂದಿತ್ತು. ಗಿಫ್ಟ್ ಪಡೆದ ಲಾರಿಗಳಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪಡೆದಂತಹ ಕಿರುಕುಳ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪಡೆದಿದ್ದಕ್ಕೆ 1.79 ಲಕ್ಷ ದಂಡ ಕಟ್ಟುವಂತೆ ಒತ್ತಾಯಿಸಿ ತನ್ನ ಹೆಸರಲ್ಲಿ ಟಿಪ್ಪರ್ ಇದ್ದು ಬ್ಯಾಂಕ್ ಎನ್ಒಸಿ ಸಲ್ಲಿಸಿದಂಥ ವಿಶ್ವಜಿತ್ ದಂಡ ಕಟ್ಟಿ ಇಲ್ಲದೆ ಇದ್ರೆ 10 ಲಕ್ಷ ರೂಪಾಯಿ ಕೊಡಿ ಅಂತ ಡಿಸಿ ಭರತ್ ಹೆಗಡೆ ಒತ್ತಾಯವನ್ನು ಮಾಡಿದ್ದಾರೆ. ಕಡೆಗೂ ಕೂಡ 6 ಲಕ್ಷ ರೂಪಾಯಿ ಲಂಚ ಫೈನಲ್ ಮಾಡಿದಂಥ ವಾಣಿಜ್ಯ ತೆರಿಗೆಯ ಡಿಸಿ ಭರತ್ ದಾಖಲೆ ಸರಿ ಇದ್ರೂ ಕೂಡ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಕ್ಕೆ ಲೋಕಾಯುಕ್ತಕ್ಕೆ ದೂರನ್ನ ಕೊಡಲಾಗಿತ್ತು. ಸೊ ಈ ಸಂದರ್ಭದಲ್ಲಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಭರತ್ ಹೆಗಡೆ ಸಿಕ್ಕಿಬಿದ್ದಿದ್ದಾರೆ. ಅಧಿಕಾರಿಯ ಲಂಚಾವತಾರದ ವಿಚಾರವಾಗಿ ದೂರುದಾರ ವಿಶ್ವಜಿತ್ ನಾಯಕ್ ಅವರು ಎಲ್ಲ ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಡೆಪ್ಯೂಟಿ ಕಮಿಷನರ್ ಆಫ್ GST ಹುಬ್ಬಳ್ಳಿ ಡಿವಿಷನ್ ನವನಗರ ಆಡಿಟ್ 1 ವಿಭಾಗದವರನ್ನು ಲೋಕಾಯುಕ್ತ ದಾಳಿಯಲ್ಲಿ ಕಂಪ್ಲೇಂಟ್ ಕೊಟ್ಟು ಮಾಡಿಸಿದ್ದು ನಾನೇ. ಇವಾಗ ಸ್ಟಾರ್ಟಿಂಗ್ನಿಂದ ಹೇಳಬೇಕಂತ ಹೇಳಿದ್ರೆ ಪ್ರತಿ ವರ್ಷವೂ ಯಾವುದೋ ಇನ್ಸ್ಪೆಕ್ಟರ್ಗಳು ನಮ್ಮ ಪೆಟ್ರೋಲ್ ಪಂಪಿಗೆ ಬಂದು ಮಾಮೂಲಿ ಹಣ ಪಡೆದು ಹೋಗ್ತಾಯಿದ್ರು. ಲಾಸ್ಟ್ 2019ರಲ್ಲಿ 2023ರಲ್ಲಿ ಅವ್ರು ಬಂದಾಗ ನಾನು ಅವರಿಗೆ ಅವೈಲೇಬಲ್ ಇರಲಿಲ್ಲ. ಸೊ ಅದಕ್ಕಾಗಿ ಆವತ್ತಿನ ದಿನ ನಂಗೆ ನೋಟಿಸ್ ಕೊಟ್ಟು ಹೋದರು. ಆ ನೋಟಿಸ್ಗೆ ಸ್ಪಂದನೆ ಕೂಡ ಮಾಡಿದ್ದೆ. ಅದಾದಮೇಲೆ ಆಫೀಸಿಗೆ ಕರೆದು ನನ್ನ ಮೇಲೆ ಇಲ್ಲ ಸಲ್ಲದ ಚಾರ್ಜ್ಗಳನ್ನು ಹಾಕಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಸ್ವಂತಕ್ಕೆ ನನ್ನ ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ ಖರೀದಿ ಮಾಡಿದಂಥ 8 ಟಿಪ್ಪರ್ ಲಾರಿಗಳನ್ನು ನೀವು ಅನಧಿಕೃತವಾಗಿ ಇದನ್ನು ಪಡೆದಿದ್ದೀರಿ, ಭಾರತ್ ಪೆಟ್ರೋಲಿಯಂದವರು ನಿಮಗೆ ಇದನ್ನು ದಾನವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ಮೇಲೆ ಸುಳ್ಳು ಆರೋಪ ಹಾಕಿ ಅದರ ಮೇಲೆ ನನಗೆ ಇನ್ಪುಟ್ ಕ್ರೆಡಿಟ್ ಆಗಿ ಬಂದಂಥ 60 ಲಕ್ಷ ರೂಪಾಯಿ ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಬಡ್ಡಿ 18% ಬಡ್ಡಿ ಹಾಗೂ ದಂಡದ ಸೇರಿಸಿ 1,79 ಲಕ್ಷದಷ್ಟು ನೀವು ತುಂಬಬೇಕಾಗತ್ತೆ ಅಂತ ಹೇಳಿ ಪದೇ ನನಗೆ ಕಿರುಕುಳ ಕೊಟ್ಟು ತದನಂತರ ಲೋಕಾಯುಕ್ತರು ಹೋಗಿ 6 ಲಕ್ಷ ರೂಪಾಯಿಗಳಿಗೆ ಅವರನ್ನು ಫೈನಲ್ ಮಾಡಿದಾಗ ಲೋಕಾಯುಕ್ತರು ಹೋಗಿ ಅವ್ರ ಮೇಲೆ ದಾಳಿ ಮಾಡಿ ಹಿಡಿದಿರೋದು. ಡೆಪ್ಯೂಟಿ ಕಮಿಷನರ್ ಆಫ್ GST. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.